ಈ ಹಾಗಲಕಾಯಿ ತಿನ್ನೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗಾಗಿ ಈ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ರೆಗ್ಯುಲರ್ ಆಗಿ ಈ ಒಂದು ಹಾಗಲಕಾಯಿನ ತಿನ್ಬೇಕು ಅಂತ ಅಡ್ವೈಸ್ ಮಾಡ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಒಂದು ಪ್ರಶ್ನೆ. ಹಾಗೆ ಹಾಗಲಕಾಯಿ ತಿನ್ಬೇಕು ಅನ್ನೋದಂದ್ರೆ ಯಾವ ಪ್ರಮಾಣದಲ್ಲಿ ಯಾವ ರೂಪದಲ್ಲಿ ತಿನ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಈ ಹಾಗಲಕಾಯಿ ಏನಿದು, ಇದು ಒಂದು ಜಾತಿಯ ತರಕಾರಿ, ನಮ್ಮ ತರಕಾರಿ ಗುಂಪಲ್ಲಿ ಬರುತ್ತಿದ್ದು. ತರಕಾರಿ ಅಂತ ಹೇಳಿದ್ಮೇಲೆ ಇದರಲ್ಲಿ ಅನೇಕ ನ್ಯೂಟ್ರಿಯೆಂಟ್ಸ್, ಪೌಷ್ಟಿಕಾಂಶಗಳು ಇರಲೇಬೇಕು. ಹಾಗೆ ಇದರಲ್ಲಿ ಅನೇಕ ವಿಟಮಿನ್ಸ್ ಗಳಿದಾವೆ. ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಕೂಡ ಇದೆ. ಹಾಗೆ ಕೆಲವೊಂದಿಷ್ಟು ಮಿನರಲ್ಸ್ ಕೂಡ ಇದೆ, ಜಿಂಕ್ ಇದೆ, ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ, ಹಾಗೂ ಫೈಬರ್ ಅಂಶ ಕೂಡ ಬೇರೆ ತರಕಾರಿಗಳ ತರ ಇದರಲ್ಲೂ ಕೂಡ ಅನೇಕ ಫೈಬರ್ ಅಂಶಗಳು ಕೂಡ ಇರುತ್ತೆ. ಅದಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ನೀವು ಅನ್ಕೊಂಡಿರ್ಬೋದು ಹಾಗಲಕಾಯಿ ಕಹಿ ಇರುತ್ತೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂದ್ರೆ ಗ್ಲೂಕೋಸ್ ಅಂಶ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಈ ಒಂದು 100 ಗ್ರಾಮ್ನಷ್ಟು ನಾವು ಹಾಗಲಕಾಯಿನ ತಗೊಂಡ್ರೆ ಅದರಲ್ಲಿ 3.7 ಗ್ರಾಮ್ಸ್ ಅಷ್ಟು ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ. ಹಾಗಿದ್ರೆ ಸ್ವೀಟ್ ಇರ್ಬೇಕಲ್ಲ, ಬಟ್ ಇಲ್ಲ, ಕಾರ್ಬೋಹೈಡ್ರೇಟ್ ಯಾವುದೇ ಕಾರಣಕ್ಕೆ ಸ್ವೀಟ್ ಇರಲ್ಲ. ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಇಟ್ಸ್ ಎ ಕಾಂಪ್ಲೆಕ್ಸ್ ಫಾರ್ಮ್ ನಲ್ಲಿ ಇದ್ದಾಗ ಅದು ಸ್ವೀಟ್ ಆಗಿರಲ್ಲ. ಬಟ್ ಅದು ಯಾವಾಗ ಬ್ರೇಕ್ ಆಗಿ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಆಗುತ್ತಲ್ಲ, ಅವಾಗ ಅದು ಸ್ವೀಟ್ ಆಗುತ್ತೆ. ನೀವು ಹಾಗಲಕಾಯಿ ತಿಂತೀರ, ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ, ಆ ದೇಹ ಸೇರಿ ದೇಹದಲ್ಲಿ ಹೋಗಿ ಆದ್ಮೇಲೆ ಅದು ಬ್ರೇಕ್ ಆಗಿ ಗ್ಲೂಕೋಸ್ ಆಗುತ್ತಲ್ಲ, ಅವಾಗ ಅದು ಸ್ವೀಟ್ ಆಗುತ್ತೆ. ಬಟ್ ತಿನ್ಬೇಕಾದ್ರೆ ನಿಮಗೆ ಕಹಿ ಅನ್ಸುತ್ತೆ. 3.7 ಗ್ರಾಮ್ನಷ್ಟು ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಇವನ್ ಫ್ಯಾಟ್ ಅಂಶ ಕೂಡ ಇರುತ್ತೆ. ಹಾಗೆ ನೋಡೋದಾದ್ರೆ ಈ ಬೇರೆ ತರಕಾರಿಗಳೆಲ್ಲ ಏನಿದೆಯಲ್ಲ ಅದೇ ಅಂಶ ಇದರಲ್ಲೇ ಇರೋದು. ಇದ್ರಲ್ಲಿ ಎಕ್ಸ್ಟ್ರಾ ಅಂತ ಯಾವುದೋ ಒಂದು ಅಂಶ ಕೂಡ ಕಾಣ್ತಾ ಇಲ್ಲ ಈ ಒಂದು ನ್ಯೂಟ್ರಿಯೆಂಟ್ಸ್ ಅಂತ ನೋಡಿದಾಗ. ಹಾಗಿದ್ರೆ ಹೇಗಿದು ಶುಗರ್ ಲೆವೆಲ್ ಅನ್ನು ಕಮ್ಮಿ ಮಾಡುತ್ತೆ ಅಂತ ಕೇಳಿದ್ರೆ, ಈ ಒಂದು ಕೆಲವೊಂದು ಆರ್ಟಿಕಲ್ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ಬೇರೆ ಅಂಶಗಳಿದೆ, ಇದಲ್ದಲ್ಲಿ ಇನ್ನೊಂದಿಷ್ಟು ಅಂಶಗಳಿದಾವೆ. ಅವೇನಂತಂದ್ರೆ ಚೆರಾಂಟಿನ್ ಅಂತಕ್ಕಂಥ ಒಂದು ಅಂಶ, ಹಾಗೆ ಪಾಲಿಪೆಪ್ಟೈಡ್ ಪಿ ಅಂತಕ್ಕಂಥ ಅಂಶ ಇದೆ ಅಂತ ಹೇಳ್ತಾರೆ. ಈ ಒಂದೆರಡು ಅಂದ್ರೆ ಚೆರಾಂಟಿನ್ ಮತ್ತೆ ಪಾಲಿಪೆಪ್ಟೈಡ್ ಪಿ ಏನಿದಿಲ್ಲ, ಇವು ಒಂದು ಫಂಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ಒಂದು ಇನ್ಸುಲಿನ್ ತರನೇ ಕೆಲಸ ಮಾಡುತ್ತೆ. ಇವ್ರು ಹೇಳ್ತಕ್ಕಂಥ ಎರಡನೇ ಅಂಶ ಏನಂತಂದ್ರೆ, ಈ ಒಂದು ಫೈಟೋ ಕೆಮಿಕಲ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಅದೊಂದು ಈ ನೋಡಿ, ಹಾಗಲಕಾಯಿ ಕಹಿ ಇರುತ್ತಲ್ಲ, ಆ ಕಹಿ ಇರ್ಲಿಕ್ಕೆ ಕಾರಣ ಏನಂತಂದ್ರೆ ಈ ಒಂದು ಕೆಮಿಕಲ್ ಅಂದ್ರೆ ಫೈಟೋ ಕೆಮಿಕಲ್ ಅಂತಕ್ಕಂಥದ್ದು. ಈ ಒಂದು ಫೈಟೋ ಕೆಮಿಕಲ್ ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಗ್ಲೂಕೋಸ್ ಅಬ್ಸಾರ್ಪ್ಷನ್ ಅನ್ನ ಕಡಿಮೆ ಮಾಡುತ್ತೆ ಗಟ್ಟಲ್ಲಿ, ಅಂದ್ರೆ ಕರಳಿನಲ್ಲಿ ನಾವು ತಿಂದಂತ ಕಾರ್ಬೋಹೈಡ್ರೇಟ್ ಅದ್ರಲ್ಲಿ ಗ್ಲೂಕೋಸ್ ಅಂಶ ಬ್ರೇಕ್ ಆಗಿ ಗ್ಲೂಕೋಸ್ ಏನಿರುತ್ತಲ್ಲ, ಆ ಗ್ಲೂಕೋಸ್ ಸಣ್ಣ ಕರಳಿನಲ್ಲಿ ಅಬ್ಸಾರ್ಪ್ಷನ್ ಆಗ್ತಲ್ಲ, ಆ ಒಂದು ಅಬ್ಸಾರ್ಪ್ಷನ್ ಅನ್ನ ಕಡಿಮೆ ಮಾಡುತ್ತೆ ಈ ಒಂದು ಫೈಟೋ ಕೆಮಿಕಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಏನಂದ್ರೆ, ಚೆರಾಂಟಿನ್ ಮತ್ತೆ ಪಾಲಿಪೆಪ್ಟೈಡ್ ಪಿ ಇನ್ಸುಲಿನ್ ತರ ಕೆಲಸ ಮಾಡುತ್ತೆ, ಹಾಗೆ ಒಂದು ಫೈಟೋಕೆಮಿಕಲ್ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಅನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಇದು ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡಬಹುದು. ನೋಡಿ, ಇವರ ಒಂದು ಆರ್ಟಿಕಲ್ ಅಲ್ಲೂ ಕೂಡ ಇರತಕ್ಕಂಥದ್ದು ಏನಂದ್ರೆ 100% ಶುಗರ್ ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ, ಗ್ಯಾರಂಟಿ ಕೂಡ ಕೊಡೋದಿಲ್ಲ, ಸಾಧ್ಯತೆಗಳಿದೆ, ಕಡಿಮೆ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾರೆ. ಈಗ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ನಮಗೆ ದೇಹಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇವೆಲ್ಲ ಬೇಕಾಗುತ್ತೆ. ಅದಲ್ದಲೆ ನಾವೇನು ಕೊಟ್ಟರು ಅದು ಕೂಡ ಕೆಮಿಕಲ್. ಅದರಲ್ಲೂ ಈ ಒಂದು ಶುಗರ್ ನ ಕಮ್ಮಿ ಮಾಡುತ್ತೆ ಅಂತ ಈ ಅಂಶಗಳನ್ನು 3 ಹೇಳ್ತಾರಲ್ಲ, ಚೆರಾಂಟಿನ್ ಆಗಿರ್ಬೋದು, ಪಾಲಿಪೆಪ್ಟೈಡ್ ಪಿ ಆಗಿರ್ಬೋದು, ಫೈಟೋಕೆಮಿಕಲ್, ಇವೆಲ್ಲ ಕೆಮಿಕಲ್ಸ್. ಇವ್ಯಾವುದು ನಮ್ಮ ದೇಹದ ಅವಶ್ಯಕತೆ ಇಲ್ಲ. ನಮ್ಮ ಬಾಡಿ ಚೆರಾಂಟಿನ್ ಕೊಡು ಅಂತ ಕೇಳಲ್ಲ, ಫೈಟೋಕೆಮಿಕಲ್ ಕೊಡು ಅಂತ ಕೇಳಲ್ಲ. ಇದು ಯಾವುದೋ ಒಂದು ಅವಶ್ಯಕತೆ ಅಲ್ಲ. ಹಾಗೆ ಅವಶ್ಯಕತೆ ಇರದೇ ಇರ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಒಂದು ಕೆಮಿಕಲ್ ಆಗಿರ್ತದೆ. ಆ ಕೆಮಿಕಲ್ ದೇಹ ಸೇರ್ತಿದ್ದ ಹಾಗೆ ದೇಹ ಅದನ್ನ ತೆಗೆದು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಇಮಿಡಿಯೇಟ್ ಆಗಿ ದೇಹದಿಂದ ಹೊರಗೆ ಹೋಗುತ್ತೆ. ಇಷ್ಟು ಅಂಶಗಳು, ಶುಗರ್ ಕಮ್ಮಿ ಮಾಡ್ತಕ್ಕಂಥ ಅಂಶಗಳು ಕೆಲವೇ ಗಂಟೆಗಳು ನಮ್ಮ ದೇಹದಲ್ಲಿ ಇರೋದು, ಆಮೇಲೆ ನಮ್ಮ ದೇಹದಿಂದ ಹೊರಗೆ ಹೋಗ್ಬಿಡುತ್ತೆ. ಹಾಗಾಗಿ ನೀವೇನೇ ಹಾಗಲಕಾಯಿ ತಿಂದ್ರು ಕೂಡ ಇದು ಟೆಂಪ್ರವರಿ ಕಂಟ್ರೋಲ್ ಮಾಡುತ್ತೆ ಹೊರತು ನಿಮ್ಮ ಕಾಯಿಲೆಯನ್ನ, ನಿಮ್ಮ ಡಯಾಬಿಟಿಸ್ ಅನ್ನ ಕ್ಯೂರ್ ಮಾಡ್ಲಿಕ್ಕೆ ಯಾವುದೇ ರೀತಿ ಒಂದು ಸಹಾಯ ಮಾಡೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಅಂಶಗಳು ನೀವು ತಿಳ್ಕೊಬೇಕಾಗಿರೋದು ಏನಂತ ಅಂದ್ರೆ, ಎಷ್ಟು ತಿನ್ಬೇಕು? ಸ್ವಲ್ಪ ಒಂದಿಷ್ಟು ತಿಂದ್ರೆ ಸಾಕು ಆಗಲ್ಲ. ಜಾಸ್ತಿ ಪ್ರಮಾಣದಲ್ಲಿ ನೀವು ಈ ಒಂದು ಹಾಗಲಕಾಯಿಂದನೇ ಶುಗರ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹಾಗಲಕಾಯಿನ ತಿನ್ಬೇಕಾಗುತ್ತೆ. ಎರಡನೇ ಅಂಶ ಏನಂದ್ರೆ, ದಿನಕ್ಕೆ 3 ಟೈಮ್ ತಿನ್ಬೇಕು. ಯಾಕಂದ್ರೆ ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಈ ಒಂದು ಅಂಶ ಇದ್ರಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ ಅಂಶ ಮಧ್ಯಾಹ್ನದಷ್ಟೊತ್ತಿಗೆ ಇರಲ್ಲ. ಹಾಗಾಗಿ ಇನ್ಸುಲಿನ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಇನ್ಸುಲಿನ್ ದಿನಕ್ಕೆ 3 ಟೈಮ್ ಯಾವ ರೀತಿ ಅಡ್ವೈಸ್ ಮಾಡ್ತಾರೋ ಹಾಗೆ ಈ ತರಕಾರಿ ಹಾಗಲಕಾಯಿನೂ ಕೂಡ 3 ಸಲ ತಿನ್ಬೇಕಾಗುತ್ತೆ. ನಾಲ್ಕನೇದಾಗಿ ಮೂರನೇ ಅಂಶ ಏನಂದ್ರೆ, ತುಂಬಾ ಮುಖ್ಯವಾಗಿ ಏನಂತಂದ್ರೆ, ಕಹಿ ಇರ್ಲಿಕ್ಕೆ ಒಂದು ಅಂಶ ಇದೆಯಲ್ಲ,
ಯಾರು ಈ ಕಹಿ ಇರ್ತಕ್ಕಂಥದ್ದನ್ನ ಹಾಗೆ ತಿನ್ನಲ್ಲ. ಏನ್ ಮಾಡ್ತೇವೆ, ಪ್ರೊಸೆಸಿಂಗ್ ಮಾಡ್ತೀವಿ, ಇದನ್ನ ಬೇಯಿಸ್ಕೊಂಡು ತಿಂತೀವಿ, ಚೆನ್ನಾಗಿ ಫ್ರೈ ಮಾಡಿ ತಿಂತೀವಿ, ಅಥವಾ ಕಹಿ ಅಂಶ ಇನ್ನೂ ಕಮ್ಮಿ ಆಗ್ಲಿ ಅಂತ ಹೇಳಿ ಕೆಲವರು ಅಂತ ಅದಕ್ಕೆ ಬೆಲ್ಲ ಹಾಕಿ ಸ್ವೀಟ್ ಮಾಡಿ ತಿಂತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ಇದಿರ್ತಕ್ಕಂಥ ಒಂದು ಕಹಿ ಅಂಶವನ್ನ ತೆಗೆದಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಹಸಿದು ತಿಂದ್ರೆ ಮಾತ್ರ ಅದು ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಕೊಡ್ಬೋದು. ನೀವು ಯಾವ್ದೇ ರೀತಿ ಪ್ರೊಸೆಸಿಂಗ್ ಮಾಡಿ ಬೇಯಿಸ್ಕೊಂಡು ಫ್ರೈ ಮಾಡಿ ಅಥವಾ ಬೆಲ್ಲ ಹಾಕೊಂಡಿದ್ರೆ ಇನ್ನಷ್ಟು ನಿಮ್ಮ ಶುಗರ್, ಬೆಲ್ಲ ಹಾಕಿ ತಿಂದ್ರಂತೂ ಇನ್ನಷ್ಟು ನಿಮ್ಮ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಒಂದು ಜಾಸ್ತಿ ಪ್ರಮಾಣದಲ್ಲಿ ತಿನ್ಬೇಕು, ದಿನಕ್ಕೆ 3 ಸಲ ತಿನ್ಬೇಕು, ಬೇಯಿಸದಲ್ಲೇ ಹಸಿದನ್ನ ತಿನ್ಬೇಕು. ಈ ರೀತಿ ಮಾಡಿದಾಗ ಮಾತ್ರ ಶುಗರ್ನ ಕ್ಯೂರ್ ಮಾಡೋದಲ್ಲ, ಜಸ್ಟ್ ಕಂಟ್ರೋಲ್. ಅಂದ್ರೆ ನೀವು ಮಾತ್ರೆ 3 ಹೊತ್ತು ಮಾತ್ರೆ ತಗೊಂಡು ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂತೀರಾ ಆ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲ್ಲ. ಇನ್ನೊಂದೇನಾದ್ರೆ ಇದನ್ನ ಲೈಫ್ ಲಾಂಗ್ ಮಾತ್ರ ಹಿಂಗೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಹಾಗೆ 3 ಹೊತ್ತು ಇದನ್ನ ತಿಂತಕ್ಕಂಥದ್ದನ್ನು ಕೂಡ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಹಾಗಾಗಿ ನನ್ನ ಒಂದು ಅಡ್ವೈಸ್ ಏನಂದ್ರೆ, ಶುಗರ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಹಾಗಲಕಾಯಿನ ತಿನ್ನೋದು ತಪ್ಪು. ಹಾಗಲಕಾಯಿ ಕೆಟ್ಟದಲ್ಲ, ಬಟ್ ಹಾಗಲಕಾಯಿ ಅತಿಯಾಗಿ ಶುಗರ್ ಕಂಟ್ರೋಲ್ ಮಾಡೋ ಉದ್ದೇಶಕ್ಕೆ ದಿನಕ್ಕೆ 3 ಟೈಮ್ ತಿಂತಕ್ಕಂಥದ್ದು ಇದೆಯಲ್ಲ ಅದು ತಪ್ಪು. ಅಕಸ್ಮಾತ್ ನಿಮಗೆ ಇಷ್ಟ ಇದ್ರೆ, ಹಾಗಲಕಾಯಿ ಇಷ್ಟ ಇಲ್ಲ ಹೇಳ್ಬಿಟ್ಟಿದ್ದಾರೆ ಶುಗರ್ ಇದ್ದಾರೆ ತಿನ್ನಿ ಅಂತ ಹೇಳಿ ತಿನ್ನೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಅದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ತಿನ್ಲೇಬೇಡಿ ಅದನ್ನ. ಅಕಸ್ಮಾತ್ ನಿಮಗೆ ಇಷ್ಟ ಹಾಗಲಕಾಯಿ ತುಂಬಾ ಇಷ್ಟ ಇತ್ತು ಅಂತಂದ್ರೆ ಈ ಬೇರೆ ತರಕಾರಿಗಳ ತರನೇ ಬೇರೆ ತರಕಾರಿಗಳ ಜೊತೆಗೆ ಸೇರ್ಸ್ಕೊಂಡು ತಿಂತಕ್ಕಂಥದ್ದು ಒಂದು ಒಳ್ಳೇದು. ಆಮೇಲೆ ಅತಿಯಾಗಿ ತಿಂತಕ್ಕಂಥದ್ದು ಒಳ್ಳೇದಲ್ಲ. ಶುಗರ್ ಇದೆ ಅಂತ ಹೇಳಿ ಜಾಸ್ತಿ ತಿಂತಾರಲ್ಲ ಅದು ಕೂಡ ಒಳ್ಳೇದಲ್ಲ. ಯಾಕೆ ಒಳ್ಳೇದಿಲ್ಲ ಅಂತಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇದೆ, ಬೇರೆ ತರಕಾರಿ ತರ ಅಲ್ಲ. ಇದರಲ್ಲಿ ನೋಡಿ ಕೆಲವೊಂದು ಅಂಶಗಳು ಕೆಮಿಕಲ್ ತರ ಇವು ಅಂತ ಹೇಳಿದೆ. ಈ ಒಂದು ಕೆಮಿಕಲ್ಸ್ ಏನಿದಾವಲ್ಲ, ಸೈಡ್ ಎಫೆಕ್ಟ್ಸ್, ಅಡ್ವರ್ಸ್ ಎಫೆಕ್ಟ್ಸ್ ಕೂಡ ಇರ್ತದೆ. ಏನ್ ಆಗ್ಬಹುದು ಅಂತಂದ್ರೆ ಅತಿಯಾಗಿ ತಿಂದ್ರೆ ನಿಮಗೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಐತಿ, ಹೊಟ್ಟೆ ಅಂತ ಹಿಂಡದಂಗ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಸರಿಯಾಗಿ ಊಟ ಜೀರ್ಣ ಆಗದೆ ಇರ್ತಕ್ಕಂಥದ್ದು, ವಾಕರಿಕೆ ಬರ್ತಕ್ಕಂಥದ್ದು, ಲೂಸ್ ಮೋಷನ್, ಭೇದಿ ಆಗ್ತಕ್ಕಂಥ ಸಾಧ್ಯತೆ ಎಲ್ಲ ಇರ್ತದೆ. ಅದಕ್ಕಿಂತ ಮುಖ್ಯ ಇನ್ನೊಂದು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ ಏನಂತಂದ್ರೆ ಅಲರ್ಜಿ. ಇವೆಲ್ಲ ಕೆಮಿಕಲ್ ನಮ್ಮ ಫುಡ್ಗೆ ನಾರ್ಮಲ್ ನ್ಯೂಟ್ರಿಯೆಂಟ್ಸ್ ಗೆ ಯಾವುದೇ ರಿಯಾಕ್ಷನ್ ಆಗಲ್ಲ, ಅಲರ್ಜಿ ಆಗಲ್ಲ. ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟಿ, ವಿಟಮಿನ್ಸ್ ಯಾವ್ದು ಆಗಲ್ಲ. ಬಟ್ ಇದು ಕೆಮಿಕಲ್ಸ್, ಎಕ್ಸ್ಟ್ರಾ ಆಡೆಡ್ ಕೆಮಿಕಲ್ಸ್ ಇರೋದ್ರಿಂದ ಏನಾಗುತ್ತೆ, ರಿಯಾಕ್ಷನ್, ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಸ್ಕಿನ್ ಅಲರ್ಜಿ ಆಗ್ಬಿಟ್ಟು ಕೆರೆತ ಬರ್ತಕ್ಕಂಥದ್ದು, ಹಾಗೂ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥ ಬ್ರೆತ್ಲೆಸ್ನೆಸ್ ಏನಂತೀವಲ್ಲ ಅದು ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ, ಎಲ್ಲಾ ರೀತಿ ತರಕಾರಿ, ಯಾವ ತರಕಾರಿನೂ ಕೆಟ್ಟದಲ್ಲ, ಪ್ರತಿಯೊಂದು ತರಕಾರಿನೂ ಕೂಡ ಉಪಯೋಗಿಸಬಹುದು. ಇದೇನು ಕಹಿ ಇದೆ, ಇದೊಂದು ಸುಳ್ಳು ಲಾಜಿಕ್ ಇದು. ಕಹಿ ಇರೋದು ದೇಹಕ್ಕೆ ಒಳ್ಳೇದು, ಸಿಹಿ ಇರೋದು ದೇಹಕ್ಕೆ ಕೆಟ್ಟದು ಅಂತಾರಲ್ಲ, ತುಂಬಾ ತಪ್ಪು. ಸಿಹಿ ಇರೋದು ದೇಹಕ್ಕೆ ಒಳ್ಳೇದು, ಯಾಕಂದ್ರೆ ದೇಹ ಅದನ್ನೇ ಕೇಳೋದು. ಸ್ವೀಟ್ ನಮಗೆ ಸುಸ್ತಾದಾಗ ಬೇಕಾಗಿರ್ತಕ್ಕಂಥದ್ದು ಗ್ಲೂಕೋಸ್, ಎನರ್ಜಿ, ಅದು ಸಿಹಿ ಇರ್ತಕ್ಕಂಥ ಪದಾರ್ಥ. ಕಹಿ ಇರೋದನ್ನ ನಮ್ಮ ದೇಹ ಕೇಳಲ್ಲ. ಕಹಿ ಇರೋದು ಯಾವ್ದು ಕೂಡ ಆರೋಗ್ಯ ಅಲ್ಲ. ಯಾಕಂದ್ರೆ ಕಹಿ ಇರೋದು, ಇವ್ರ ಪ್ರಕಾರ ಕಹಿ ಇರೋದು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ವಿಷ ಕಹಿ ಇರ್ತದೆ, ಹಾಗೆ ವಿಷ ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕಾಗತ್ತೆ. ಆ ಒಂದು ಲಾಜಿಕ್ ಇಲ್ಲ. ನನ್ನ ಒಂದು ಅಡ್ವೈಸ್ ಅಂತಂದ್ರೆ, ತರಕಾರಿ ತರ ಉಪಯೋಗಿಸಿ, ಬೇರೆ ತರಕಾರಿಗಳ ಜೊತೆಗೆ ಉಪಯೋಗಿಸಿ. ಯಾವಾಗ ಎಲ್ಲಾ ರೀತಿಯ ತರಕಾರಿ ನೀವು ಜೊತೆಗೆ ಉಪಯೋಗಿಸ್ತಿರೋ ಒಂದು ಹೆಚ್ಚಿನ ಒಂದು ಫೈಬರ್ ಅಂಶ ನಮ್ಮ ದೇಹ ಸೇರುತ್ತೆ, ಹೆಚ್ಚಿನ ವಿಟಮಿನ್ಸ್ಗಳು, ಅನೇಕ ವಿಟಮಿನ್ಸ್ಗಳು ನಮ್ಮ ದೇಹ ಸೇರ್ತದೆ, ಅನೇಕ ಮಿನರಲ್ಸ್ಗಳು ನಮ್ಮ ದೇಹ ಸೇರ್ತದೆ. ಇದು ಸೇರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಯಾವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನ್ಯಾಚುರಲ್ ಆಗಿ ಡಿಸೀಸ್ ಅನ್ನ ನಾವು ಕ್ಯೂರ್ ಮಾಡ್ಕೋಬಹುದು. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.